ಟಿ ನರಸೀಪುರ ಪಟ್ಟಣದಲ್ಲಿ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಶ್ರೀ ಶಿವಕುಮಾರ ಶ್ರೀಗಳ 7ನೇ ವರ್ಷದ ಪುಣ್ಯಸ್ಮರಣೆ ಮತ್ತು ದಾಸೋಹ ದಿನ ಆಚರಣೆ ಮಾಡಲಾಯಿತು. ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಮುಂಭಾಗ ಶ್ರೀ ಶಿವಕುಮಾರ ಸ್ವಾಮೀಜಿ ಶ್ರೀಗಳ ಸೇವಾ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶ್ರೀ ಶಿವಕುಮಾರ ಸ್ವಾಮೀಜಿ ಶ್ರೀಗಳ ಭಾವಚಿತ್ರಕ್ಕೆ ಟ್ರಸ್ಟಿನ ಗೌರವ ಅಧ್ಯಕ್ಷ ಹೆಳವರಹುಂಡಿ ಸಿದ್ದಪ್ಪ ಮತ್ತು ಅಧ್ಯಕ್ಷ ಬಜ್ಜಿ ನಿಂಗಪ್ಪ ಟ್ರಸ್ಟಿನ ಪದಾಧಿಕಾರಿಗಳೊಡನೆ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಮಾಡಿ ಕಾರ್ಯಕ್ರಮ ಕುರಿತು ವಾಟಾಳ್ ಶ್ರೀಗಳಾದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಹೆಳವರಹುಂಡಿ ಸಿದ್ದಪ್ಪ ಮಾತನಾಡಿ, ಶ್ರೀಗಳು ತ್ರಿವಿಧ ದಾಸೋಹಿಗಳಿಗೆ ಅವರ ಸೇವಾ ಕಾರ್ಯ ಗುರುತಿಸಿ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದರು. ಶಿವಕುಮಾರ ಸ್ವಾಮಿಗಳವರ ಪುಣ್ಯತಿಥಿ ದಾಸೋಹ ದಿನವಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಅಂತ ಮೂಲೆಗಳಲ್ಲಿ ಬೀದಿಗಳಲ್ಲಿ ಇವತ್ತು ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ನರಸೀಪುರದಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ, ವೈಭೋಗದಿಂದ ಮತ್ತು ಪ್ರೀತಿ ಭಕ್ತಿಪೂರ್ವಕವಾಗಿ ಈ ದಾಸೋಹ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾವು ವಾಸ್ತವವಾಗಿ ಸಿದ್ಧಗಂಗೆಗೆ ಹೋಗಬೇಕಾಗಿತ್ತು, ಇಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾವೆಲ್ಲ ಬಂದಿದ್ದೀರಿ. ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ. ಶ್ರೀಗಳ ತಾವೆಲ್ಲ ಕೃಪೆಗೆ ತಾವೆಲ್ಲ ಪಾತ್ರರಾಗಿದ್ದೀರಿ. ಇದೇ ರೀತಿ ಕೂಡ ಏಪ್ರಿಲಲ್ಲಿ ನಾವು ಅವರ ಜನ್ಮ ದಿನೋತ್ಸವವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಇದೇ ರೀತಿ ಸಹಕಾರ ಕೊಟ್ಟು ಕಾರ್ಯಕ್ರಮಗಳಿಗೆ ಬಂದರೆ ನಮಗೆ ಮತ್ತಷ್ಟು ಉತ್ತೇಜನ ಸಿಗ್ತದೆ. ನಮಗೆ ಶಿವಕುಮಾರ ಸ್ವಾಮಿಗಳವರ ಮಹಾ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ, ಇದ್ರ ಜೊತೆಗೆ ಭಾರತ ಸರ್ಕಾರ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರಿಗೆ ಭಾರತ ರತ್ನವನ್ನು ಕೊಡಬೇಕು. ಭಾರತ ರತ್ನವನ್ನು ಮೊದಲೇ ಕೊಡಬೇಕಾಗಿತ್ತು, ಇದುವರೆಗೂ ಕೊಟ್ಟಿಲ್ಲ. ಆದರೆ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಶಿವಕುಮಾರ ಸ್ವಾಮಿ ಅವರಿಗೆ ಭಾರತ ರತ್ನವನ್ನು ನೀಡಿ ಗೌರವಿಸಬೇಕು. ಮಾನವ ಜನಾಂಗಕ್ಕೆ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ ಅಮೋಘವಾದುದು. 10,000 ಮಕ್ಕಳಿಗೆ ಕಳೆದ 100 ವರ್ಷಗಳಿಂದ ಅವರು ಏನು ಅನ್ನ, ವಸತಿ, ವಿದ್ಯೆ ಎಲ್ಲವನ್ನು ಕೊಡ್ತಾ ಬಂದಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ಅವರು ಜನಾಂಗದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾವುದೇ ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಮಾನವ ಜನಾಂಗದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸೇವೆಯನ್ನು ಗುರುತಿಸಿ ನಮ್ಮೆಲ್ಲರ ಕೋರಿಕೆಯಂತೆ, ಒತ್ತಾಯದಂತೆ ಕೇಂದ್ರ ಸರ್ಕಾರ ಪೂಜ್ಯ ಸ್ವಾಮೀಜಿಯವರಿಗೆ ಭಾರತ ರತ್ನ ದೇವರು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರಾದಂಥ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರ ದಾಸೋಹ ಕಾರ್ಯಕ್ರಮವನ್ನು ಬಜ್ಜಿ ನಿಂಗಪ್ಪನವರು ಮತ್ತು ವಿಜಯವರು ಸೇರಿ ಟಿ ನರಸೀಪುರದಲ್ಲಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷವಾದ ವಿಷಯ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಅವ್ರಿಗೆ ಹೆಸರು ಬಂದಿದೆ ದಾಸೋಹದಿಂದ. ಅದರಂತೆ ಎಲ್ಲ ಹಳ್ಳಿ ತಾಲೂಕು ಕೇಂದ್ರಗಳಿರ್ಬೋದು, ಹಳ್ಳಿಗಳಿರ್ಬೋದು, ಎಲ್ಲ ಕಡೆಯೂ ಕೂಡ ಮಹಾ ದಾಸೋಹ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ಆಗ್ತಾರೆ. ದೀನ ದಲಿತರ ಬಡವರ ಉದ್ಧಾರಕ್ಕಾಗಿಯೇ ಅವರು ಶ್ರಮಿಸಿದವರು ಶಿವಕುಮಾರ ಮಹಾಸ್ವಾಮಿಗಳವರು. ಅದರ ಅಂಗವಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಯನ್ನು ಕೊಟ್ಟದ್ದೇತಕ್ಕೆ ಅಂತಂದರೆ ಅವ್ರು ಮಾಡುವ ಕಾರ್ಯವೈಖರಿಯನ್ನು ನೋಡಿ, ಬಡವರಿಗೆ ದಿನ ಮಾಡುವುದನ್ನು ನೋಡಿ ಇವೆಲ್ಲ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಪೂಜ್ಯ ಕರ್ನಾಟಕ ರತ್ನ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮತ್ತು ನಮಗನ್ನಿಸ್ತಿದೆ ಈಗ ಅವರಿಗೆ ಸಿದ್ಧಗಂಗಾ ಮಹಾಸ್ವಾಮಿಗಳವರಿಗೆ ಭಾರತ ರತ್ನ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗಿನ ಏನೋ ಒಂದು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದವರು ಅವರು ಮಾಡುವ ಕಾರ್ಯಕ್ರಮವನ್ನು ಗಮನಿಸಿ ಅವರಿಗೆ ಭಾರತ ರತ್ನ ಕಾರ್ಯಕ್ರಮ ಕೊಡಬೇಕು ಅಂತ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಮುಂಚೆ ನಮ್ಮ ಟಿ ನರಸೀಪುರ ತಾಲೂಕಿನಲ್ಲಿ ಸಿದ್ಧಗಂಗಾ ಮಹಾಸ್ವಾಮಿಗಳವರು, ಸುತ್ತೂರು ಸ್ವಾಮಿಗಳವರು ಭಾಳ ವಿಶೇಷವಾದಂಥ ಭಕ್ತಿ ವಿಶ್ವಾಸಗಳನ್ನು ಇಟ್ಕೊಂಡಿದ್ದಾರೆ.
ಅದರಂತೆ ಇವತ್ತು ಕಾರ್ಯಕ್ರಮ ನಡೀತಿದೆ. ಭಾಳ ಸಂತೋಷ ಅನ್ನೋ ಒಂದು ಮಾತನ್ನು ಹೇಳ್ತಾ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಆಶೀರ್ವಾದ.